ಈಗ ಧರ್ಮ ಅನ್ನೋದು ರೂಲ್ಸ್ ಅಂತ ಹೇಳಿದಾಗ ಎಲ್ಲೆಲ್ಲಿ ಯಾವ್ಯಾವ ರೂಲ್ಸ್ನ ಫಾಲೋ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ಅದೆಲ್ಲ ಆ ಧರ್ಮಕ್ಕೆ ನಾನು ನಿಷ್ಠನಾಗಿದ್ದೀನಿ ಅಂತ. ಪತಿ ಧರ್ಮಕ್ಕೆ ನಿಷ್ಠ ಆಗಿದ್ದೀನಿ, ಇದಾಮೇಲೆ ರಾಜಧರ್ಮಕ್ಕೆ ನಿಷ್ಠ ಆಗಿದ್ದೀನಿ, ಪುತ್ರ ಧರ್ಮಕ್ಕೆ ನಿಷ್ಠ ಆಗಿದ್ದೀನಿ. ಇದೆಲ್ಲದನ್ನೂ ಧರ್ಮ ಅಂತ ಹೇಳ್ತೀವಿ ನಾವು. ಯಾವುದನ್ನು ಅಧರ್ಮದಲ್ಲಿ ಯಾವುದೂ ನಡೆಸಲ್ಲ ಅಂತ. ಏನದು ನಾನು ಮಗ ಆಗಿದ್ದುವೆ ಅವನಿಗೆ ತಂದೆ ನಡ್ಕೊಳಕ್ಕಾಗಲ್ಲ ಅಲ್ವಾ, ನಾನು ಪುತ್ರ ಧರ್ಮದಲ್ಲೇ ನಡ್ಕೋಬೇಕು, ಅದನ್ನು ಮಾಡ್ತಾಯಿದ್ದೀನಿ ಅಂತ. ನಾನು ಎಲ್ಲಿವರೆಗೂ ಆ ಧರ್ಮವನ್ನು ಪಾಲಿಸ್ತಾ ಇದ್ದೀನೋ ಆ ಧರ್ಮಗೆ ನಿಷ್ಠನಾಗಿದ್ದೀನಿ ಅಂತ ಅರ್ಥ. ಯಾವತ್ತೂ ನಾನು ಆ ಧರ್ಮವನ್ನು ಬಿಟ್ಟು ಬೇರೆ ನಾನು ಮಾಡಿಲ್ಲ ಅನ್ನೋದು ಧರ್ಮನಿಷ್ಠ ಅನ್ನೋದಕ್ಕಷ್ಟೇ. ಧರ್ಮನಿಷ್ಠ ಅನ್ನೋದು ಸುಮ್ಮನೆ ವರ್ಡ್. ಅದೇ ಜನ ಒಂದೊಂದು ಕಡೆ ಆ ಧರ್ಮವನ್ನು ಬದಲಾಯಿಸಿ, ಅಂದರೆ ನಿಷ್ಠೆಯನ್ನು ಬದಲಾಯಿಸಿ ಬೇರೆ ಆದಾಗ ಅದರಿಂದ ಅನುಭವಿಸಿದಾರಲ್ಲ. ಸುಮಾರು ನೋಡ್ತೀವಲ್ಲ ಪೇಪರ್ಗಳಲ್ಲಿ ಇವತ್ತಿನ ದಿನಗಳಲ್ಲಿ.